ಎಲ್ಲರಿಗೂ ನಮಸ್ಕಾರಗಳು. ರಜೆ ಪತ್ರ ಒಂದು ವ್ಯವಹಾರಿಕ ಪತ್ರ ಇದಾಗಿದೆ. ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಜೆ ಪತ್ರ ಬರೆಯುವಾಗ ಮೊದಲಿಗೆ ಇವರಿಂದ ಅಂದರೆ ನೀವು ಯಾರು ಬರಿತಾ ಇದ್ದೀರಿ ಅನ್ನೋ ಅಡ್ರೆಸ್ ಕರೆಕ್ಟಾಗಿ ಬರಿಬೇಕು. ನಂತರ ಇವರಿಗೆ ಯಾರಿಗೆ ಬರಿತಾ ಇದ್ದೀರಿ, ನಂತರ ದಿನಾಂಕ, ಸ್ಥಳ, ಆನಂತರ ಮಾನ್ಯರೆ, ಆನಂತರ ವಿಷಯ, ಆನಂತರ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿದ್ಯಾರ್ಥಿನಿ ಅಂತ ನಿಮ್ಮ ಹೆಸರು. ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ಒಳಗೊಂಡು ಒಂದು ಪತ್ರ ಬರೆದರೆ ಆ ಪತ್ರ ಒಂದು ಅಮೂಲ್ಯವಾಗುತ್ತೆ ಮತ್ತು ಅದಕ್ಕೆ ಪೂರ್ತಿಯಾದ ಅಂಕಗಳು ನಿಮಗೆ ಸಿಗುತ್ತವೆ. ಎಲ್ಲ ಅಂಶಗಳು ಕರೆಕ್ಟಾಗಿರಬೇಕು. ಅದರ ಜೊತೆಯಾಗಿ ಲೇಖನ ಚಿಹ್ನೆಗಳು ಕೂಡ ಕರೆಕ್ಟಾಗಿರಬೇಕು. ಎಲ್ಲಿ ಕಾಮ ಬರಬೇಕು, ಎಲ್ಲಿ ಪೂರ್ತಿ ವಿರಾಮ ಬರಬೇಕು, ಇಲ್ಲಿ ಪೂರ್ತಿ ವಿರಾಮ ಬರಬೇಕು. ಈ ರೀತಿಯಾಗಿ ಈಗ ಪತ್ರ ಪ್ರಾರಂಭಿಸೋಣ. ಇವರಿಂದ ನಂದಿನಿ ಅಂದರೆ ನನ್ನ ಹೆಸರು ನಂದಿನಿ, ನಾನು 9ನೇ ತರಗತಿ ಇಲ್ಲಿ ಓದ್ತಾ ಇದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ಅಂತ ಬರೆದಿದ್ದೇನೆ. ಯಾರಿಗೆ ಬರಿತಾ ಇದೆಯಾ, ಇವರಿಗೆ ಅಂತ ಬರೆದು ಮುಖ್ಯ ಶಿಕ್ಷಕರು, ನಾ ಯಾರಿಗೆ ಬರಿತಾ ಇದ್ದೀನಿ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ಅಂದರೆ ನಮ್ಮ ಒಂದು ಪ್ರೌಢಶಾಲೆಯ ಪ್ರಿನ್ಸಿಪಾಲ್ ಅಂತ ಅರ್ಥ. ಶಿಕ್ಷಕರಂದರೆ ತರಗತಿ ಶಿಕ್ಷಕರು ಅಂತ ಬರಿಬೇಕು. ಮುಖ್ಯ ಶಿಕ್ಷಕರು ಬರೆದರೆ ಅದು ನಿಮ್ಮ ಪ್ರಿನ್ಸಿಪಾಲ್ಗೆ ಅಂತ ಅರ್ಥ. ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ. ನಂತರ ಮಾನ್ಯರೆ, ವಿಷಯ 4 ದಿನಗಳ ಕಾಲ ರಜೆ ಕೋರುವ ಬಗ್ಗೆ. ಈ ಪತ್ರ ಎದಕ್ಕೆ ಬರಿತಾ ಇದ್ದೀನಿ ನಾನು, 4 ದಿನಗಳ ಕಾಲ ರಜೆ ಕೋರುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 4 ದಿನಗಳ ಕಾಲ ಶಾಲೆಗೆ ಬರಲಾಗುವುದಿಲ್ಲ, ಏಕೆಂದರೆ ನನ್ನ ಅಣ್ಣನ ಮದುವೆ ಇದೆ. ದಿನಾಂಕ 5/3/2024ರಿಂದ 8/3/2024ರವರೆಗೆ ರಜೆ ನೀಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನೀವು ಪತ್ರ ಬರೀತಿರುವಾಗ ಯಾವ ಡೇಟ್ಗೆ ಬರಿತಾ ಇದ್ದರೆ 4ನೇ ತಾರೀಕಿಗೆ. ಆ ನಂತರ ನಿಮ್ಗೆ ಯಾವ ಡೇಟಿಂದ ರಜೆ ಬೇಕು ನನಗೆ ಅಂದರೆ ಮುಂದಿನ ದಿನ ಅಂದರೆ 5ನೇ ದಿನದಿಂದ 8ನೇ ತಾರೀಕು ಮಟ್ಟ ಅಂದರೆ 4 ದಿನಗಳವರೆಗೆ 5, 6, 7, 8 ಆ ಡೇಟ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ತಿಂಗಳು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ಇಯರ್ 25, 26, 24 ನೀವು ಯಾವ ಇಯರ್ದಲ್ಲಿ ಬರಿತಾ ಇದ್ರಿ ಪತ್ರ ಅದನ್ನ ಇಲ್ಲಿ ಕರೆಕ್ಟಾಗಿ ಬರಿಬೇಕು. ನಂತರ ರಜೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕೊನೆಯದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ನಂತರ ಇಂತಿ ತಮ್ಮ ವಿದ್ಯಾರ್ಥಿನಿ ನಂದಿನಿ ಅಂತ ನಿಮ್ಮ ಹೆಸರು ಬರೆದು ನಿಮ್ಮ ಸಿಗ್ನೇಚರ್ ಮಾಡಬೇಕು. ಆನಂತರ ಸ್ಥಳವನ್ನು ಕರೆಕ್ಟಾಗಿ ಬರಿಬೇಕು. ಈ ರೀತಿ ಬರೆದಾಗ ರಜೆ ಪತ್ರಕ್ಕೆ ಒಂದು ಅಮೂಲ್ಯ ಒಂದು ಅಂದರೆ ಆ ರಜೆ ಪತ್ರವನ್ನು ಅವರು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೋತಾರೆ, ನಿಮಗೆ ಲೀವ್ ಕೊಡ್ತಾರೆ. ಮತ್ತು ಲೀವ್ ಹಾಗೆ ಬಿಡಬಾರ್ದು. ರಜೆ ಪತ್ರ ಕೊಟ್ಟು ನನಗೆ ಲೀವ್ ಬೇಕು ಅಂತ ಕೇಳಿದರೆ ಅದು ಒಂದು ಗೌರವವನ್ನು ಸೂಚಿಸಿದ ಹಾಗೆ ಆಗತ್ತೆ. ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.